ಎಲ್ರಿಗೂ ನಮಸ್ಕಾರ. ಸೊ ಇಂಡಿಯನ್ ಟೀಮ್ಗೆ ನಿಜವಾಗ್ಲೂ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೇಕು. ಏನು ಅಂತಂದ್ರೆ ಜಸ್ಪ್ರೀತ್ ಬುಮ್ರಾ ಅವರು ಚಾಂಪಿಯನ್ಸ್ ಟ್ರೋಫಿ 2025 ಇಂದ ಔಟ್ ಆಗಿದ್ದಾರೆ. ಅಂದ್ರೆ ರೂಲ್ಡ್ ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಇಂಜುರಿಯಿಂದ ಬ್ಯಾಕ್ ಪೇನ್, ಲೋವರ್ ಬ್ಯಾಕ್ ಪೇನ್ ಅಲ್ಲಿ ಇಂಜುರಿ ಆಗಿದೆ ಅವ್ರಿಗೆ. ಅವರು ಚಾಂಪಿಯನ್ಸ್ ಟ್ರೋಫಿ 2025 ಇಂದ ಔಟ್ ಆಗಿದ್ದಾರೆ. ನಿಜವಾಗ್ಲೂ ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು ಇಂಡಿಯನ್ ಟೀಮ್ಗೆ. ಯಾಕಂತಂದ್ರೆ ವರ್ಲ್ಡ್ ಕ್ಲಾಸ್ ಬೌಲರ್. ಅವರು ಚಾಂಪಿಯನ್ಸ್ ಟ್ರೋಫಿ ICC ಒಂದು ಇವೆಂಟ್ ಅಲ್ಲಿ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಆ ಒಂದು ತಂಡಕ್ಕೆ ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ನಿಮ್ಗೆ ಗೊತ್ತಿದೆ ಆಲ್ರೆಡಿ ಒಂದು ಈ T20 ವರ್ಲ್ಡ್ ಕಪ್ ಅಲ್ಲಿ ಯಾವ ರೀತಿಯಲ್ಲಿ ಅವರ ಒಂದು ಡೆತ್ ಬೌಲಿಂಗ್ ಇತ್ತು ಅಂತ ನೀವು ನೋಡಿದೀರಾ. ಗೆಲುವಿನಲ್ಲಿ ಒಂದು ಮುಖ್ಯವಾದಂತಹ ಪಾತ್ರ ವಹಿಸಿದ್ರು. ಇನ್ನೇನು ಸೌತ್ ಆಫ್ರಿಕಾಗೆ ಇನ್ನೇನು ಗೆಲ್ತಾರೆ ಅನ್ನೋ ಟೈಮಲ್ಲಿ ಒಂದು ಕಂಬ್ಯಾಕ್ ನ ತಗೊಂಡ್ ಬಂದಿರುವಂತದ್ದು ಅಂತಂದ್ರೆ ಅದು ಬೌಲರ್ಸ್ ಗಳೇನೆ, ಅದರಲ್ಲೂ ಮುಖ್ಯವಾಗಿ ಜಸ್ಪ್ರೀತ್ ಬುಮ್ರಾ ಅವರು. ಬಟ್ ಇವಾಗ ಅವರೇನೆ ಒಂದು ಸ್ಕ್ವಾಡ್ ಇಂದ ಔಟ್ ಆಗಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಭಾರತ ತಂಡಕ್ಕೆ ದೊಡ್ಡ ಹೊಡೆತ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂಡ್ ಅವರ ಒಂದು ಅನುಪಸ್ಥಿತಿಯಲ್ಲಿ ಇಂಡಿಯನ್ ಟೀಮ್ ಯಾವ ರೀತಿಯಲ್ಲಿ ಬೌಲಿಂಗ್ ನ ಸ್ಟ್ರಾಂಗ್ ಆಗಿ ತೋರಿಸ್ಕೊಂತಾರೆ ಅಂಡ್ ಅಲ್ಲಿ ಬೌಲಿಂಗ್ ಮಾಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗತ್ತೆ. ಇವಾಗ ಅವರ ಒಂದು ರಿಪ್ಲೇಸ್ಮೆಂಟ್ ಆಗಿ ಹರ್ಷಿತ್ ರಾಣಾ ಅವರನ್ನ ತಗೊಂಡಿದ್ದಾರೆ. ರೀಸೆಂಟ್ ಟೈಮ್ ಅಲ್ಲಿ ಹರ್ಷಿತ್ ರಾಣಾ ಅವರು ಸ್ವಲ್ಪ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. ಬಟ್ ICC ಇವೆಂಟ್ ಅಲ್ಲಿ ಯಾವ ರೀತಿಯಲ್ಲಿ ಪ್ರೆಷರ್ ಸಿಚುವೇಶನ್ ಅಲ್ಲಿ ಮಾಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಜೊತೆಗೆ ಡೆತ್ ಬೌಲಿಂಗ್ ಅಂತ ಬಂದಾಗ ಬುಮ್ರಾ ಅವರನ್ನ ಮೀರಿಸುವಂತ ಬೌಲರ್ ಇಡೀ ವರ್ಲ್ಡ್ ಅಲ್ಲೇ ಯಾರು ಇಲ್ಲ ಕ್ರಿಕೆಟ್ ಅಲ್ಲಿ ತಗೊಳಕ್ ಹೋದ್ರೆ. ಓಕೆ, ಅಂತ ಒಬ್ಬ ಬೌಲರ್ ಹೋಗಿರುವಂತದ್ದು, ರೂಲ್ಡ್ ಔಟ್ ಆಗಿರುವಂತದ್ದು ಇಂಡಿಯನ್ ಟೀಮ್ಗೆ ನಿಜವಾಗ್ಲೂ ಒಂದು ಸಿಕ್ಕಾಪಟ್ಟೆ ಹೊಡೆತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ಜಸ್ಪ್ರೀತ್ ಬುಮ್ರಾ ಅವರು ಈ ರೂಲ್ಡ್ ಔಟ್ ಆಗಿದ್ದಾದ್ಮೇಲೆ ಟೀಮ್ ಯಾವ ರೀತಿಯಲ್ಲಿ ಇದೆ ಅಂತಂದ್ರೆ ರೋಹಿತ್ ಶರ್ಮಾ ಇದ್ದಾರೆ, ಸುಬ್ಮನ್ ಗಿಲ್ ಇದ್ದಾರೆ, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ, ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗ್, ವರುಣ್ ಚಕ್ರವರ್ತಿ, ರಿಷಬ್ ಪಂತ್, ರವೀಂದ್ರ ಜಡೇಜಾ. ಓಕೆ, ಈ ರೀತಿನಲ್ಲಿ ಇದೆ. ಇಲ್ಲಿ ಫಾಸ್ಟ್ ಬೌಲಿಂಗ್ ಅಲ್ಲಿ ತಗೊಳಕ್ ಹೋದ್ರೆ ನಿಮಗೆ ಹರ್ಷಿತ್ ರಾಣಾ ಸಿಗ್ತಾರೆ, ಮೊಹಮ್ಮದ್ ಶಮಿ, ಹರ್ಷದೀಪ್ ಸಿಂಗ್ ಬಿಟ್ರೆ ನಮಗೆ ಸಿಗುವಂತದ್ದು ಹಾರ್ದಿಕ್ ಪಾಂಡ್ಯ ಅಷ್ಟೇನೆ. ಇಲ್ಲಿ ಮುಖ್ಯವಾಗಿ 3 ಜನ ಪೇಸರ್ ಅಂಡ್ ಒಬ್ರು ಆಲ್ರೌಂಡರ್ ಅಂತ ತಗೊಂಡ್ರೆ ಹಾರ್ದಿಕ್ ಪಾಂಡ್ಯ ಅವರು. ಇಲ್ಲಿ ಮಿಕ್ಕಿರುವಂತ ಸ್ಪೀಡ್ ಬೌಲರ್ ಯಾರು ಇಲ್ಲ. ಸಿಕ್ಕಾಪಟ್ಟೆ ಒಂದು ಅಂದ್ರೆ ಜವಾಬ್ದಾರಿ ಇದೆ ಮೊಹಮ್ಮದ್ ಶಮಿ ಅಂಡ್ ಹರ್ಷದೀಪ್ ಮೇಲೆ. ಅವರಂತೂ ತಮ್ಮ ಒಂದು 100% ಕೊಡ್ಲೇಬೇಕು. ಅಂಡ್ ನಮ್ಮ ಸಿರಾಜ್ ಕೂಡ ಇಲ್ಲ ಈ ಒಂದು ಸ್ಕ್ವಾಡ್ ಅಲ್ಲಿ. ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಬಟ್ ಒಂದು ಸಿಕ್ಕಾಪಟ್ಟೆ ದೊಡ್ಡ ಹೊಡೆತ ಅಂತೂ ಹೇಳ್ಬೋದು. ಬಟ್ ಯಾವ ರೀತಿಯಲ್ಲಿ ಇವರು ಪರ್ಫಾರ್ಮ್ ಮಾಡ್ತಾರೆ, ಒಂದು ಜಸ್ಪ್ರೀತ್ ಬುಮ್ರಾ ಅವರು ಒಂದು ಅನುಪಸ್ಥಿತಿಯಲ್ಲಿ ಅಂತ ನೋಡ್ಬೇಕಾಗುತ್ತೆ. ಓಕೆ, ನಿಜವಾಗ್ಲೂ ಬ್ಯಾಡ್ ನ್ಯೂಸ್ ಅಂತ ಹೇಳಿ ಇಷ್ಟಪಡ್ತೀನಿ. ಸದ್ಯಕ್ಕಿದ್ದಂತ ಅಪ್ಡೇಟ್ ಇಷ್ಟು. ನೋಡುವ ಏನೇನಾಗುತ್ತೆ ಅಂತ. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗೆ, IPL ಅಂಡ್ WPL ಅಪ್ಡೇಟ್ಗಳಿಗೆ. ಅಂಡ್ ಚಾನಲ್ ಅಲ್ಲಿ ಕೂಡ ವಿಡಿಯೋಸ್ಗಳಿದಾವೆ. WPL ಬಗ್ಗೆ ವಿಡಿಯೋಸ್ ಬರ್ತಾ ಇದೆ. ಅಂಡ್ WPL ಟಿಕೆಟ್ಸ್ಗಳು ಓಪನ್ ಆಗಿದೆ ಬೆಂಗಳೂರಲ್ಲಿ ನಡೆಯುವಂತ ಮ್ಯಾಚ್ಗಳಿಗೆ. ಹೋಗಿ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ. ಹೇಗೆ ಬುಕ್ ಮಾಡೋದು ಅಂತ ಆಲ್ರೆಡಿ ನಿಮಗೆ ಚಾನಲ್ ತಿಳಿಸ್ಕೊಟ್ಟಿದ್ದೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಓಕೆ, ಬಾಯ್.